ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ದಲಿತ ಕವಿ ಸಿದ್ದಲಿಂಗಯ್ಯನವರು ಬರೆದಿರ್ತಕ್ಕಂತಹ ಅವರ ಆತ್ಮಕಥನವಾಗಿರ್ತಕ್ಕಂತಹ ಊರು ಕೇರಿ ಆತ್ಮಕಥನದಿಂದ ಆಯ್ದ ಭಾಗಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನನ್ನ ತರಗತಿಯಲ್ಲಿ ಈ ಒಂದು ಊರು ಕೇರಿ ಅನ್ನುವಂತಹ ಆತ್ಮಕಥನದ ಒಂದು ಭಾಗ 3ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಈ ಭಾಗ 3ರಲ್ಲಿ ಒಂದು ಪ್ರಶ್ನೆಯನ್ನ ಮೊದಲಿಗೆ ಗಮನಿಸ್ಬಿಡೋಣ. ಲೇಖಕರು ಕಬೋರ್ಡಿನಲ್ಲಿ ಇಲ್ಲಿ ಏನೋ ಒಂದ್ ಕಡೆ ಮಲಗಿದ್ದ ಪ್ರಸಂಗ. ಲೇಖಕರು ಕಬೋರ್ಡಿನಲ್ಲಿ ಮಲಗಿದ್ದ ಪ್ರಸಂಗ ಅಂತ ನಿಮ್ಗೆ, ಅಥವಾ ಸಂದರ್ಭ, ಪ್ರಸಂಗ ಅಂತ 5 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ನೋಡಿ, ಲೇಖಕರಿಗೆ ಪ್ರಾರ್ಥನೆ ಇಲ್ಲೊಂದ್ ಕಡೆ ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ, ಈ ಒಂದು ಹಾಸ್ಟೆಲ್ ಅಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾರ್ಥನೆ ಕಡ್ಡಾಯವಾಗಿತ್ತು. ಪ್ರಾರ್ಥನೆಗೆ ಬರ್ಲೇಬೇಕಾಗಿತ್ತು. ಒಂದ್ ಕಡೆ ಈ ಪ್ರಾರ್ಥನೆ ಇವ್ರಿಗೆ ಇಷ್ಟನೇ ಇರ್ಲಿಲ್ಲ. ಇವ್ರು ಕಡ್ಡಾಯವಾಗಿ ಕೂಡ ಏನೋ ಅದ್ರ ಬಗ್ಗೆ ಇವ್ರಿಗೆ ಒಂದ್ ರೀತಿಲಿ ಜಿಗುಪ್ಸೆ, ಅಯ್ಯೋ ಏನ್ ಪ್ರಾರ್ಥನೆಪ್ಪ ಅನ್ನೋ ಒಂದ್ ರೀತಿಲಿ ಜಿಗುಪ್ಸೆ ಬರತೊಡಗಿತ್ತು. ಇನ್ನೊಂದ್ ಕಡೆ ನಿದ್ದೆ ಬರೋದ್ ಜಾಸ್ತಿ, ಅಂದ್ರೆ ನಿದ್ದೆ ಎಳೆಯುತ್ತನೇ ಇತ್ತು. ಆದ್ರೆ ಊಟವನ್ನ ಕಳೆದುಕೊಳ್ಳಲು ಇಲ್ಲಿ ಲೇಖಕರಿಗೆ ಇಷ್ಟ ಇರ್ಲಿಲ್ಲ. ಊಟವನ್ನ ಕಳ್ಕೊಳ್ಳೋದಕ್ಕೆ ತಯಾರಿರ್ಲಿಲ್ಲ. ಇಲ್ಲಿ ಇನ್ನೊಂದು ನಾವು ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಚರ್ಚೆ ಮಾಡಿದ ಹಾಗೆ, ಪ್ರಾರ್ಥನೆಗೆ ಯಾರು ಹೋಗಲ್ವೋ ಅವ್ರಿಗೆ ಊಟ ಕಟ್. ಅವ್ರನ್ನ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಭೋಜನಾಲಯದಿಂದ ಅವ್ರ ಹೆಸರುಗಳನ್ನ ಕೂಗಿ ಅವ್ರನ್ನ ಊಟ ಇಲ್ಲದೆ ಅವ್ರನ್ನ ಹೊರಗಡೆ ಕಳಿಸಿರ್ತಕ್ಕಂಥ ಸನ್ನಿವೇಶಗಳು ಅನೇಕ ನಾವು ಆಲ್ರೆಡಿ ಕೆಲವು ಭಾಗಗಳಲ್ಲಿ ಗಮನಿಸಿದ್ದೀವಿ. ಅದೇ ರೀತಿ ಸರಿ, ಇಲ್ಲಿ ಲೇಖಕರು ಏನ್ ಮಾಡಿದ್ರು, ಯಾವ ರೀತಿ ಪ್ರಾರ್ಥನೆಗೆ ತಪ್ಪಿಸ್ಕೊಳ್ತಾ ಇರಪ್ಪ ಅಂತಂದ್ರೆ, ಯಾವ ವಿದ್ಯಾರ್ಥಿಗಳು ಪ್ರಾರ್ಥನೆಗೆ ಹೋಗಿರ್ತಿದ್ರೋ ಅವ್ರ ಜಾಗದಲ್ಲಿ ಹೋಗಿ ಅವ್ರ ಬೆಡ್ಶೀಟ್ ಅನ್ನೇ ಹೊಚ್ಕೊಂಡು ಇವರು ಮಲ್ಕೊಂಡ್ಬಿಡ್ತಾ ಇದ್ರು. ಸರಿ, ಅಲ್ಲಿ ಬಂದಂತಹ ಆ ವಿದ್ಯಾರ್ಥಿ ನಿಲಯದ ಪಾಲಕರು ಏನ್ ಮಾಡ್ತಾ ಇದ್ರು, ಅವ್ರ ಹೆಸರು ಬರ್ಕೊಂಡು ಹೊಂಟೋಗ್ತಾ ಇದ್ರು. ತಮ್ಮದಲ್ಲದಂತಹ ತಪ್ಪಿಗೆ ಆ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇರಪ್ಪ ಅಂದ್ರೆ, ಅವತ್ತಿನ ದಿವಸ ಏನ್ ಮಾಡ್ತಾ ಇದ್ರು, ಭೋಜನಾಲಯದಲ್ಲಿ ಲೇಖಕರು ಯಾವ ವಿದ್ಯಾರ್ಥಿಗಳ ಜಾಗದಲ್ಲಿ ಮಲಗಿರ್ತಿದ್ರೋ ಆ ವಿದ್ಯಾರ್ಥಿಗಳ ಹೆಸರನ್ನ ಕೂಗ್ತಾ ಇದ್ರು. ಪಾಪ ಆ ವಿದ್ಯಾರ್ಥಿಗಳು ಊಟವನ್ನ ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಊಟ ಸಿಗ್ತಾ ಇರ್ಲಿಲ್ಲ. ಅವ್ರನ್ನ ಆ ಭೋಜನಾಲಯದಿಂದ ಹೊರಗಡೆ ದಬ್ತಾ ಇದ್ರು. ಇಲ್ಲಿ ಲೇಖಕರು ಏನ್ ಮಾಡ್ತಾ ಇದ್ರು, ಆರಾಮಾಗಿ ಹೋಗಿ ಊಟ ಮಾಡ್ತಾ ಇದ್ರು. ಸರಿ, ಇದೆಲ್ಲ ನೋಡಿ ಅವ್ರಿಗೆ ಒಂದ್ ಕಡೆ ಅಯ್ಯೋ, ಅವ್ರಿಗೆ ಮನಸ್ಸಿಗೆ ನೋವಾಯ್ತು. ನನ್ನಿಂದ ಇವ್ರಿಗೆಲ್ಲ ಒಂದ್ ಕಡೆ ನಾನು ಅವರ ಅನ್ನವನ್ನ ಕಿತ್ಕೊಳ್ತಾ ಇದ್ದೀನಿ ಅಂತ ಅವ್ರಿಗೆ ಮನಸ್ಸಿಗೆ ನೋವಾಯ್ತು. ಹಾಗೇನೆ ಅವ್ರಿಗೆ ಅರಿವಾಯ್ತು, ಈ ತರ ಮಾಡೋದ್ ತಪ್ಪು ಅಂತ. ಆಗ ಅಂದಿನಿಂದ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಅದೇ ವಿದ್ಯಾರ್ಥಿ ನಿಲಯದಲ್ಲಿ ಆ ಹಾಸ್ಟೆಲ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ, ತಟ್ಟೆ ಲೋಟ ಇವನ್ನ ಮಡಗೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಬೋರ್ಡ್ ಅನ್ನ ಕೊಟ್ಟಿದ್ರು. ಈ ಕಬೋರ್ಡ್ ಒಳಗಡೆ ಏನ್ ಮಾಡಿದ್ರಪ್ಪ ಅಂದ್ರೆ, ಇಲ್ಲಿ ಲೇಖಕರು ಮೊದ್ಲೇನೆ ಸಣ್ಣಕ್ಕೆ ಕುಳ್ಳಗಿದ್ದರಿಂದ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಕಬೋರ್ಡ್ ಒಳಗಡೆ ಕುತ್ಕೊಂಡ್ಬಿಟ್ರು. ಆ ಕಬೋರ್ಡ್ ಒಳಗಡೆ ಕುತ್ಕೊಂಡು ಅಲ್ಲೇ ನಿದ್ದೆ ಮಾಡೋದು. ಪ್ರಾರ್ಥನೆ, ಯಾಕೆಂದ್ರೆ ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಾಗಿತ್ತಲ್ಲ. 5 ಗಂಟೆ ಅಂತಂದ್ರೆ ಅವಾಗ ಹೆಚ್ಚು ನಿದ್ದೆ ಬರ್ತಕ್ಕಂತಹ ಸಮಯ. ಅವ್ರಿನ್ನೂ ಬಾಲಕರು. ಹಾಗಾಗಿ ಆ ಬಾಲ್ಯದಲ್ಲಿ ಅವ್ರೇನಪ್ಪಾ ಅಂದ್ರೆ ಆ ಕಬೋರ್ಡಿನಲ್ಲೇ ನಿಧಾನಕ್ಕೆ ಒಂದು ಕಿಂಡಿ, ಅದರಿಂದ ಬರ್ತಕ್ಕಂತಹ ಗಾಳಿಯಿಂದನೇ ಉಸಿರಾಡ್ತಾ ನಿದ್ದೆ ಮಾಡ್ತಾ ಇದ್ರು. ಆ ನಂತರ ಈ ಪ್ರಾರ್ಥನೆ ಮುಗಿದ ನಂತರ ಏನ್ ಮಾಡ್ತಾರೆ, ಪ್ರಾರ್ಥನೆ ಮತ್ತೆ ಡ್ರಿಲ್ ಇದೆಲ್ಲ ಮುಗಿದ್ಮೇಲೆ ಇಲ್ಲಿ ಲೇಖಕರ ಸ್ನೇಹಿತರು ಬಂದು ಕಬೋರ್ಡ್ ತೆಗಿತಾ ಇದ್ರು. ಆ ಸಂದರ್ಭದಲ್ಲಿ ಇವರು ಆರಾಮಾಗಿ ಇಲ್ಲಿ ಹೋಗ್ತಾ ಇದ್ರು. ಯಾಕೆ, ಸುಮಾರು 300-400 ಜನ ಇರೋ ಸಂದರ್ಭದಲ್ಲಿ ಇವ್ರ ಬಗ್ಗೆ ಅಲ್ಲಿ ಅಷ್ಟು ಯಾರು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅಂತೂ ಇಂತೂ ಕೊನೆಗೆ ಸುಮಾರು ತಿಂಗಳುಗಟ್ಲೆ, 1 ತಿಂಗಳುಗಳ ಕಾಲ ಇವರು ಕಬೋರ್ಡ್ ಅಲ್ಲೇ ಚೆನ್ನಾಗಿ ನಿದ್ದೆ ಮಾಡಿದ್ರು. ಅಂದ್ರೆ ಬೆಳಗ್ಗೆ 4 ಗಂಟೆಗೆ ಎಬ್ಬರಿಸ್ತಾ ಇದ್ರಲ್ವಾ, ಆ 1 ಅವರ್ ಅಲ್ಲಿ 1-2 ಅವರ್ ಇವ್ರು ಏನ್ ಮಾಡ್ತಾರೆ, ನಿದ್ದೆ ಮಾಡ್ಬಿಡ್ತಾರೆ ಸುಮಾರು 1 ತಿಂಗಳುಗಳ ಕಾಲ. ಸರಿ, ಅದೆಲ್ಲ ಆಯ್ತು. ಕೊನೆಗೆ ಆ ವಿಚಾರ ಪಾಲಕರಿಗೆ ಗೊತ್ತಾಯ್ತು. ಆ ಪಾಲಕರಿಗೆ ಗೊತ್ತಾದ್ಮೇಲೆ ಈ ಒಂದು ಅಭ್ಯಾಸವನ್ನ ಅವರು ಬಿಟ್ಬಿಟ್ರು. ಯಾಕೆಂದ್ರೆ ಅದನ್ನ ಯಾಕೆಂದ್ರೆ ಇಲ್ಲಿಗೆ ಬಿಟ್ಬಿಡೋಣ, ಯಾಕೆಂದ್ರೆ ಅವರು ಗೊತ್ತಾಗ್ತಿತ್ತು ಏನಾದ್ರು ಮಾಡಿದ್ರೆ ಮತ್ತೆ ಇವ್ರು ನಮ್ಮನ್ನೇ ಇಟ್ಕೊಳ್ತಾರೆ ಅಂತ.
ಸರಿ, ಇಷ್ಟ ಆಯ್ತು. ಅಲ್ಲಿ ಅವ್ರ ಕಬೋರ್ಡ್ ಅಲ್ಲಿ ಯಾವ ರೀತಿ ನಿದ್ದೆ ಮಾಡಿದ್ರು, ಅದರಿಂದ ಯಾರ್ಯಾರೆಲ್ಲ ಊಟವನ್ನ ಕಳ್ಕೊಂಡ್ರು ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ದೋ. ಈಗ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಇಲ್ಲಿ ಊಟಕ್ಕೆ ಬಡಿದಾಟ. ಇಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸ್ಟ್ರಾ ಮುದ್ದೆ ಊಟಕ್ಕೆ ಬಡಿದಾಟ ಅಂತ. ಎಕ್ಸ್ಟ್ರಾ ಮುದ್ದೆ ಊಟಕ್ಕೆ ಬಡಿದಾಟ. ಈ ವಿದ್ಯಾರ್ಥಿ ನಿಲಯದಲ್ಲಿ ಅವತ್ತಿನ ಕಾಲಕ್ಕೆ ಏನಪ್ಪಾ ಅಂತಂದ್ರೆ ಆಹಾರ ಅಂತಕ್ಕಂಥದ್ದು ಅಥವಾ ಇಲ್ಲಿ ಒಂದು ಹೊತ್ತಿನ ಊಟ ಅಂತಂದ್ರೆ ಮನುಷ್ಯನಿಗೆ ಅವತ್ತಿನ ಕಾಲದಲ್ಲಿ ಊಟಕ್ಕೆ ಅಷ್ಟೇ ಬೆಲೆ ಇತ್ತು. ಹಾಗೇನೆ ಈ ಅನ್ನವನ್ನ ಇವತ್ತು ಏನೋ ಯಾಕಂದ್ರೆ ಅವರು ವಿದ್ಯಾರ್ಥಿ ನಿಲಯದಲ್ಲಿ ಕೊಡ್ತಕ್ಕಂತಹ ಊಟ ಸಾಲ್ತಿರ್ಲಿಲ್ಲ. ಕೊನೆಯಲ್ಲಿ ಮಿಕ್ಕಿರ್ತಕ್ಕಂತಹ ಸಾರು ಮತ್ತೆ ಮುದ್ದೆ, ಆ ಮುದ್ದೆಯನ್ನ ಮತ್ತೆ ಎಕ್ಸ್ಟ್ರಾ ಅಂತ ಹೇಳ್ತಾರೆ. ಉಳಿದಿರ್ತಕ್ಕಂಥ ಮುದ್ದೆಯನ್ನ ಒಂದಷ್ಟು ಮುದ್ದೆ ಉಳಿದಿದ್ರೆ ಅದ್ರೊಳಗೆ ಅರ್ಧರ್ಧ ಮುದ್ದೆಯನ್ನ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಕೊಡ್ತಾ ಇದ್ರು. ಅದನ್ನ ಎಕ್ಸ್ಟ್ರಾ ಮುದ್ದೆ ಅಂತ. ಅದ್ರಲ್ಲಿ ಸಾರು ಏನ್ ಹುಡುಗರೆಲ್ಲ ನಾ ಮುಂದು ತಾ ಮುಂದು ಅಂತ ಬಿದ್ದು ಏನು ಮುದ್ದೆ ಸಾರಿನ ಪಾತ್ರೆ ಮೇಲೆಲ್ಲ ಭೀದ್ದತೆಗೆ ಎಲ್ಲ ಮೈಗೆಲ್ಲ ಚೆಲ್ಕೊಂಡು ಕೊನೆಗೆ ಅವ್ರೇನ್ ಮಾಡ್ತಾ ಇದ್ರು, ಎಕ್ಸ್ಟ್ರಾ ಮುದ್ದೆ ಕೊಡ್ಬೇಕು. ಆಗ ಏನ್ ಮಾಡೋದು, ಈ ಚಿಕ್ಕ ಹುಡುಗರು ಇರ್ತಿದ್ರಲ್ಲ, ಈ ಚಿಕ್ಕ ಹುಡುಗರ್ನ ದೊಡ್ಡವ್ರು ಹುಡುಕ್ತಾ ಇದ್ವು. ಇಲ್ಲಿ ದೊಡ್ಡ ವಿದ್ಯಾರ್ಥಿಗಳು ಹುಡುಕ್ತಾ ಇದ್ರು. ಯಾಕೆಂದ್ರೆ ಚಿಕ್ಕ ಹುಡುಗನ್ಗೆ ಅವ್ನಿಗೆ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಆಹಾರದಲ್ಲಿ ಹೊಟ್ಟೆ ತುಂಬಿರ್ತಿತ್ತು. ಅವನು ನನಗೆ ಹಾಕಿಸ್ಕೊಂಡು ಅವ್ರೇನ್ ಮಾಡ್ತಾ ಇದ್ರು, ಆಲ್ರೆಡಿ ಒಬ್ಬೊಬ್ರು ದೊಡ್ಡ ವಿದ್ಯಾರ್ಥಿಗಳು ಹೋಗ್ಬಿಟ್ಟು ಜಾಗ ಹಿಡ್ಕೊಂಡ್ಬಿಡ್ತಿದ್ರು ಒಬ್ಬ ಚಿಕ್ಕ ಹುಡುಗನಿಗೆ. ಅಲ್ಲಿ ಯಾರಾದ್ರೂ ಚಿಕ್ಕ ಹುಡುಗ ಕಂಡ್ರೆ ಅವ್ರಿಗೊಂದ್ ರೀತಿಲಿ ನಿಧಿ ಸಿಕ್ತಂಗ ಆಗ್ತಾ ಇತ್ತು. ಬಾರಪ್ಪ ಕುತ್ಕೋ ಅಂತ ಹೇಳಿ ಅವನನ್ನ ಪ್ರೀತಿಯಿಂದ ಮಾತನಾಡಿಸಿ ಅವನಿಗೆ ಆಗ್ತಕ್ಕಂತ ಅರ್ಧ ಮುದ್ದೆಯನ್ನ ನನಗ ಹಾಕು ನೀನು ಅಂತ ಹೇಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ರು. ಹೀಗೆ ನಿರೂಪಕರು ಇಲ್ಲಿ ಲೇಖಕರು ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ಇವರು ಕುಳ್ಳಕ್ಕೆ ಇದ್ದಂತಹ ಇವರು ಚಿಕ್ಕ ಹುಡುಗ ಬಾಲ್ಯದಲ್ಲಿ. ಆಗ ಆ ಚಿಕ್ಕ ಹುಡುಗನನ್ನ ಏನು ಅಲ್ಲಿ ಒಬ್ಬ ದೊಡ್ಡ ಹುಡುಗ ನೋಡ್ತಾನೆ ಲೇಖಕರನ್ನ, ಏನ್ ನಿಧಿ ಸಿಕ್ತಂಗ ಆಗೋಗುತ್ತೆ, ಹೋಗಿ ಪಕ್ಕದಲ್ಲಿ ಕೂರ್ಸ್ಕೊಂಡು ಏಯ್ ನೋಡೋ, ನೀನು ಪ್ರೀತಿಯಿಂದ ಮಾತನಾಡ್ಸ್ತಾ ನಿನಗೆ ಆಗ್ತಕ್ಕಂತ ಅರ್ಧ ಮುದ್ದೆನ ನೀನು ನನಗ್ ಕೊಡು ಅಂತ. ಸರಿ, ಲೇಖಕರು ಏನ್ ಮಾಡ್ತಾರೆ, ಎಕ್ಸ್ಟ್ರಾ ಹಾಕಿಸಿಕೊಂಡು ನನಗೆ ಕೊಡು ಅಂತ ಇವನ್ ಕೇಳ್ತಾ ಇದ್ದಾಗ ಅವನ ಕೋರಿಕೆಯನ್ನ ಇವ್ರೇನ್ ಮಾಡಿದ್ರು, ಮನ್ನಿಸದೆ ನನಗೇ ಊಟ ಸಾಲ್ತಿಲ್ಲ, ಇನ್ನ ನಿನಗ್ ಬೇರೆ ಎಕ್ಸ್ಟ್ರಾ ಮುದ್ದೆ ನಾ ಕೊಟ್ರೆ ನಾನೇ ಉಣ್ತೀನಿ ಅಂತ ಲೇಖಕರಂತಾರೆ. ಆಗ ದೊಡ್ಡ ಹುಡುಗನಿಗೆ ಆಶ್ಚರ್ಯ ಆಗೋಯ್ತು, ಇವನೇನ್ ಇಷ್ಟಿದ್ದ ಇದ್ದಾನೆ, ಇನ್ನು ಮತ್ತೆ ಮುದ್ದೆ ಉಣ್ತಾನ ಅಂತ ಹೇಳಿ ಅವನು ಕಂಗಾಲಾಗೋಗ್ತಾನೆ. ಇದು ಎಲ್ಲೋ ಒಂದ್ ಕಡೆ ಊಟಕ್ಕೆ ಬಡಿದಾಟ ಅಂತಕ್ಕಂಥದ್ದು. ಸರಿ, ಅದಾದ್ಮೇಲೆ ಮರದ ಮೇಲೆ ಕುಳಿತವನು ಅಂತಕ್ಕಂಥದ್ದು. ಮರದ ಮೇಲೆ ಕುಳಿತವನು ಅಂತಕ್ಕಂತಹ ವಿಚಾರದೆಲ್ಲ ನೋಡಿದ್ರೆ ಇವರು ಲೇಖಕರ ಸ್ನೇಹಿತರು ಎಲ್ಲರೂ ಕೂಡ ಬೆಳಗ್ಗೆ ಎದ್ದವರೇ ಶ್ರೀರಾಮ್ಪುರದಿಂದ ಮಲ್ಲೇಶ್ವರಂ 18ನೇ ಕ್ರಾಸಿಗೆ 18 ಕ್ರಾಸ್ ಅಲ್ಲಿ ಒಂದು ಅವರ ಶಾಲೆ ಇತ್ತು. ಆ ಸರ್ಕಾರಿ ಪ್ರೌಢಶಾಲೆಗೆ ಗೌರ್ಮೆಂಟ್ ಸರ್ಕಾರಿ ಶಾಲೆಗೆ ಇವ್ರು ಏನ್ ಮಾಡ್ತಾರೆ, ಕಾಲ್ನಡಿಗೆಲೇ ನಡ್ಕೊಂಡು ಹೋಗ್ತಾ ಇದ್ರು. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬೆಳಗ್ಗೆ ಹೋಗ್ತಾ ಇರ್ಬೇಕಾದ್ರೆ ಆ ಮಲ್ಲೇಶ್ವರಂನ ಮನೆಯ ಕಾಂಪೌಂಡಿನ ಒಳಗಡೆ ಕೆಲವೊಂದು ಕಾಂಪೌಂಡಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಸೀಪೆ ಗಿಡ ಆಗಿರ್ಬೋದು, ದಾಳಿಂಬೆ ಗಿಡ ಆಗಿರ್ಬೋದು, ಚಕ್ಕೋತ ಗಿಡ ಆಗಿರ್ಬೋದು, ಮಾವಿನ ಗಿಡ ಆಗಿರ್ಬೋದು, ಹೀಗೆ ಇವೆಲ್ಲವೂ ಎಲ್ಲಾ ಹಣ್ಣುಗಳು ಬಿಟ್ಟಿರ್ತಿದ್ದ. ಆ ಹಣ್ಣುಗಳನ್ನೆಲ್ಲ ಹೋಗಿ ಕಾಂಪೌಂಡ್ ಜಂಪ್ ಮಾಡೋದು, ಅಲ್ಲಿ ಹೋಗಿ ಕಿತ್ಕೊಂಡು ತಿಂತಕ್ಕಂಥದ್ದು. ಹಾಗೆ ನೇರಳೆ, ನೆಲ್ಲಿಕಾಯಿ ಎಲ್ಲವನ್ನ ಕಿತ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರು. ಯಾಕೆ ಅಂತಂದ್ರೆ ಬೆಳಗ್ಗೆ ಹೊತ್ತು ಇವ್ರಿಗೆ ತಿಂಡಿ ಇರ್ತಿರ್ಲಿಲ್ಲ. ಸರಿ, ಎಲ್ರು ಕೂಡ ಕಿತ್ಕೊಂಡು ಜೋಬುಗ್ ತುಂಬ್ಕೊಂಡು ಹೋಗ್ತಾ ಇದ್ರು. ಒಮ್ಮೆ ಕಾಂಪೌಂಡಿನಲ್ಲಿ ಇರುತ್ತಿದ್ದಂತಹ ನಲ್ಲಿಗೆಯಲ್ಲಿ ನೀರು ಕುಡಿದು ಅಲ್ಲಿಂದ ಅನಂತರ ಸಂಪಿಗೆ, ಹಾಗೆ ಮಲ್ಲಿಗೆ, ಸಂಪಿಗೆ, ಲಿಂಗದ ಹೂಗಳನ್ನ ಕಿತ್ಕೊಂಡು ಸೀದಾ 18 ಕ್ರಾಸ್ ಶಾಲೆಗೆ ಹೋಗ್ತಾ ಇದ್ರು. ಹಾಗೆ ಅಲ್ಲಿ ಬಾಲಕಿಯರ ಪ್ರೌಢಶಾಲೆಯು ಕೂಡ ಇತ್ತು. ಆ ಬಾಲಕಿಯರು ಕೂಡ ಅಲ್ಲಿ ಅವರ ಎದುರಿಗೆ ಸಿಕ್ತಂತ ಸಂದರ್ಭದಲ್ಲಿ ಅವರಿಗೆ ಹೂಗಳನ್ನ ಕೊಡ್ತಕ್ಕಂಥದ್ದು, ಅವರ ಒಂದು ಪರಿಚಯವನ್ನ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ನಡೀತಾ ಅವ್ರ ಹತ್ರ ಸಲಿಗೆಯಿಂದ ಮಾತನಾಡ್ತಕ್ಕಂಥದ್ದು ಇವೆಲ್ಲ ನಡೀತಾ ಇತ್ತು. ಸರಿ, ಅಲ್ಲಿ ಶಾಲೆಯಲ್ಲಿ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಇವರು ಹಾಸ್ಟೆಲ್ ಹುಡುಗರು ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಯಾಕೆಂದ್ರೆ ಇವ್ರ ಬಾಯೆಲ್ಲ ಏನಪ್ಪಾ ಅಂದ್ರೆ ನೇರಳೆ ಹಣ್ಣನ್ನ ತಿಂದು ಏನಾಗ್ತಾ ಇತ್ತಪ್ಪ ಅಂದ್ರೆ ಎಲ್ಲವೂ ನೀಲಿ ಬಣ್ಣದಲ್ಲಿ ಇರ್ತಿತ್ತು. ಅದಕ್ಕೆ ಇವರು ಹಾಸ್ಟೆಲ್ ಹುಡುಗರು, ಇವರು ಬೇರೆ ಹುಡುಗರು ಅಂತ ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡ್ತಿತ್ತು. ಸರಿ, ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಏನಾಗೋಯ್ತು, ಒಂದ್ ದಿವಸ ದಾರಿಯಲ್ಲಿ ಎಂದಿನಂತೆ ಹುಡುಗರು ಬ್ಯಾಲದ ಹಣ್ಣನ್ನ ಕೀಳಲು ಏನ್ ಮಾಡ್ಬಿಟ್ಟಿದ್ದಾರೆ, ಮರ ಹತ್ಬಿಟ್ಟಿದ್ದಾರೆ.
ಇದ್ರಲ್ಲಿ ಒಬ್ಬ ಹುಡುಗ ಏನ್ ಮಾಡಿದಾನೆ, ಎಲ್ಲ ಬರ್ತಾ ಇರ್ಬೇಕಾದ್ರೆ ಅವನು ಲೇಖಕರ ಸ್ನೇಹಿತನೇ, ಅವನು ಮರ ಹತ್ಬಿಟ್ಟಿದ್ದಾನೆ. ಬ್ಯಾಲ್ದಣ್ಣನ್ನ ತಿನ್ಬೇಕು ಹುಡುಗರು. ಈಗ ಮರ ಹತ್ಬಿಟ್ಟಿದ್ದಾನೆ. ಏನ್ ಆ ಮರ ಹತ್ ಇದ್ದಾನೆ, ಈಗ ಏನಾಗೋಗಿದೆಯಪ್ಪ ಅಂತ ಅಂದ್ರೆ ಅಲ್ಲಿ ಆ ಮನೆಯ ಮಾಲೀಕ ಬಂದ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಮನೆಯ ಕಾಂಪೌಂಡಿನಲ್ಲಿಯೇ ಇತ್ತು. ಅವಂದ್ರೆ ಈಗಿನ ಕಾಲಘಟ್ಟದಲ್ಲಿ ಹಾಗೆ ಮಲ್ಲೇಶ್ವರಮಲ್ಲಿ ಅದೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಮನೆ ಮುಂದೆ ಗಿಡಗಳನ್ನೆಲ್ಲ ಬೆಳೆಸ್ತಾರೆ. ಇವತ್ತು ಎಲ್ಲ ಒಂದ್ ಕಡೆ ಅದು ಒಂದು ಬಿಜಿಯೆಸ್ಟ್ ಏರಿಯಾ ಆಗಿದೆ, ಆಧುನೀಕರಣ ಅಥವಾ ಜಾಗತೀಕರಣದ ಹಿನ್ನೆಲೆಯಿಂದ. ಹೀಗಾಗಿ ಅವನು ಮರದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಈಗ ಏನ್ ಮಾಡೋದು, ಕೆಳಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ಆ ಮರದ ಮಾಲೀಕ, ನೀವು ಒಳಗಡೆ ಹೋಗಿ, ನಾನು ಕೆಳಿದು ಹೋಗ್ತೀನಿ ಅಂತ ಆ ಹುಡುಗ ಹೇಳ್ತಾ ಇರ್ತಕ್ಕಂಥದ್ದು. ಸರಿ, ಕೊನೆಗೆ ಮಾಲೀಕನಿಗೆ ಕೋಪ ನೆತ್ತಿಗೇರ್ಬಿಡ್ತು. ನೆತ್ತಿಗೇರಿದ್ಮೇಲೆ ಆ ಹುಡುಗ ಏನ್ ಮಾಡ್ತಾನೆ, ಅಯ್ಯಯ್ಯೋ ಅಂತ ಇಲ್ಲಿ ಕಿರ್ಚ್ಕೊಳ್ತಾ ಇರ್ತಕ್ಕಂಥದ್ದು. ಕೆಳಕಿಳಿಯಲು ಅವನು ನಾಟಕ ಮಾಡ್ತಾ ಇದ್ದಾನೆ. ಕೊನೆಗೆ ಏನ್ ಮಾಡ್ದ, ಇಲ್ಲಿ ಲೇಖಕರ ಸ್ನೇಹಿತ ಒಬ್ಬ ಕಲ್ ತಗೊಂಡು ಕಾಂಪೌಂಡ್ ಕಡೆಗೆ ಎಸ್ತ. ಸರಿ, ಅದರಿಂದ ಏನಾಗ್ತಾ ಇತ್ತು, ಕಾಂಪೌಂಡ್ ಹಾರಿ ಬಚಾವಾಗಿ ಕೊನೆಗೆ ಇಲ್ಲಿ ಮಾಲೀಕರು ಏನ್ ಮಾಡಿದ್ರು, ಈ ಲೇಖಕರು ಮತ್ತೆ ಅವರ ಸ್ನೇಹಿತರ ಕಡೆಗೆ ಓಡಿಸ್ಕೊಂಡ್ ಬರ್ತಾರ ಅವ್ರನ್ನ. ಆಗ ಅವನ ಅಲ್ಲಿಂದ ಹಿಡಿದು ಮರದ ಮೇಲೆ ಕೂತಿರ್ತಕ್ಕಂಥವನು ಕಾಂಪೌಂಡ್ ಹಾರಿ ಕೋತಿಯಂತೆ ಕಾಂಪೌಂಡ್ ಹಾರಿ ಏನ್ ಮಾಡಿದ್ರು, ಸೀದಾ ಬರ್ತಾರೆ. ಬಂದಾದ್ಮೇಲೆ ಕೊನೆಗೆ ಅವತ್ತಿನಿಂದ ಆ ಮಾರ್ಗವನ್ನ ಬದಲಿಸಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸರಿ, ಅದಾದ್ಮೇಲೆ ಮಾಂಸಾಹಾರದ ಗಲಾಟೆ. ಏನು ಮಾಂಸಾಹಾರದ ಗಲಾಟೆ? ಇಲ್ಲಿ ಭಾನುವಾರ ಬಂತು ಅಂತ ಅಂದ್ರೆ ಈ ಒಂದು ವಿದ್ಯಾರ್ಥಿ ನಿಲಯದಿಂದ ಎಲ್ಲಾ ವಿದ್ಯಾರ್ಥಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಎಲ್ಲರ ಕೈಗೂ ಒಂದೊಂದು ಗೋಣಿ ಚೀಲವನ್ನ ಕೊಟ್ಬಿಟ್ಟು ಸಿಟಿ ಮಾರ್ಕೆಟ್ಗೆ ಕಳಿಸ್ತಾ ಇದ್ರು. ಬೆಂಗಳೂರಿನಲ್ಲಿ ಸಿಟಿ ಮಾರ್ಕೆಟ್ಗೆ ಕಳಿಸ್ತಿದ್ರು. ಎಲ್ರು ಕೂಡ ಲೇಖಕರಾದಿಯಾಗಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಅಂಗಡಿ ಮುಂಗಟ್ಟುಗಳ ಮುಂದೆ ನಿಂತ್ಕೊಂಡು ಅವರು ದವಸ ಧಾನ್ಯಗಳನ್ನ, ತರಕಾರಿಗಳನ್ನ ಬೇಡುತ್ತಾ ಅಲ್ಲಿ ಬಂದು ಎಲ್ಲರೂ ಸುಮಾರು 300ರಿಂದ 400 ವಿದ್ಯಾರ್ಥಿಗಳು ತುಂಬಾ ಶಿಸ್ತುಬದ್ಧರಾಗಿ ಇಲ್ಲಿ ಏನ್ ಮಾಡ್ತಾ ಇರಪ್ಪ ಅಂದ್ರೆ, ಎಲ್ಲರೂ ಕೂಡ ತರಕಾರಿಗಳನ್ನ, ದವಸ ಧಾನ್ಯಗಳನ್ನ ಎಲ್ಲ ಒಂದೊಂದು ಮೂಟೆ ಮಾಡ್ಕೊಂಡು ಹೊತ್ಕೊಂಡು ಮಾರ್ಕೆಟ್ ಇಂದ ಮಲ್ಲೇಶ್ವರಂ ತಮ್ಮ ಇಲ್ಲಿ ವಿದ್ಯಾರ್ಥಿ ನಿಲಯ ಗೋಪಾಲಸ್ವಾಮಿ ಅಯ್ಯರ್ ವಿದ್ಯಾರ್ಥಿ ನಿಲಯ ಇದೆಯಲ್ಲ, ಅಲ್ಲಿಗೆ ಬಂದ್ರು. ಬಂದು ನೋಡ್ತಾರೆ, ಎಲ್ಲ ಬರೋದಕ್ಕೆ ಸಂಜೆ ಆಗಿದೆ. ಸಂಜೆ ಬಂದು ನೋಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಆ ಭೋಜನಾಲಯದಲ್ಲಿ ಬರೀ ಮೂಳೆಗಳ ರಾಶಿ ತುಂಬಿವೆ. ಆ ಮೂಳೆಗಳ ರಾಶಿಯನ್ನ ಕಂಡಂತಹ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೋಪ ಬಂದ್ಬಿಡ್ತು. ಯಾರು ಈ ಮಾಂಸವನ್ನ ತಿಂದಿದ್ದು, ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ವಿದ್ಯಾರ್ಥಿ ನಿಲಯಕ್ಕೆ ಗೋಪಾಲಸ್ವಾಮಿ ಅಯ್ಯರ್ ವಿದ್ಯಾರ್ಥಿ ನಿಲಯ ಎಂದು ಹೆಸರಿಟ್ಟು ಹೀಗೆ ಮಾಡಬಹುದೇ ಎಂದು ಹುಡುಗರೆಲ್ಲರೂ ಕೂಡ ಕೂಗಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆಂತಂದ್ರೆ ಇಲ್ಲಿ ಆದ್ದರಿಂದ ನೀವೇನಾದ್ರೂ ಹೀಗೆ ಮಾಂಸ ಸೇವನೆ ಮಾಡುವುದರಿದ್ದರೆ, ನೀವೇನಾದ್ರೂ ಮಾಂಸ ಸೇವನೆಯನ್ನ ಮಾಡೋದಿದ್ರೆ ಅಯ್ಯರ್ ಎನ್ನುವಂತಹ ಶಬ್ದಕ್ಕೆ ಅವಮಾನ ಮಾಡಿದ ಹಾಗೆ ಅಂತಕ್ಕಂಥದ್ದು. ಹಾಗಾದರೆ ಈ ಅಯ್ಯರ್ ಅನ್ನುವಂತಹ ನಾಮಫಲಕವನ್ನ ಕಿತ್ತು ಹಾಕಿ ಹಾಗೆ ಹೀಗೆ ಅಂತ ಏನೆಲ್ಲಾ ವಿದ್ಯಾರ್ಥಿಗಳು ಗಲಾಟೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಿರಿಯರಾದಂತಹ ಡಿ ವೆಂಕಣ್ಣಯ್ಯನವರು ಬಂದು ವಿದ್ಯಾರ್ಥಿಗಳಲ್ಲಿ ಕ್ಷಮೆಯಾಚಿಸಿ ಆ ಗಲಭೆಯನ್ನ ಅಲ್ಲಿಗೆ ನಿಲ್ಲಿಸ್ತಕ್ಕಂಥದ್ದು. ಸರಿ, ಈಗ ಅದು ಮುಗಿದ ನಂತರ ಈಗ ಡಿಚ್ಚಿ ಹೊಡೆಸಿಕೊಂಡ ದೇವರು. ಹಾಗಾದ್ರೆ ನಿರೂಪಕರು ಯಾರಿಗೆ ಡಿಚ್ಚಿ ಹೊಡೆದ್ರು, ಆ ಡಿಚ್ಚಿ ಹೊಡೆದ ತಕ್ಷಣ ಯಾರಿಗೆ ದೇವ್ರು ಬಂತು ಅನ್ನೋದು ನಾವು ಗಮನಿಸೋಣ. ನೋಡಿ, ನಿರೂಪಕರು 24ನೇ ರೂಮ್ ನಲ್ಲಿ ಇರ್ತಾರೆ. ಕೊಠಡಿ ಸಂಖ್ಯೆ 24 ಅಂದ್ರೆ ಆ ಒಂದು ವಿದ್ಯಾರ್ಥಿ ನಿಲಯದಲ್ಲಿ 24ನೇ ರೂಮ್ ನಲ್ಲಿ ಇರ್ತಾರೆ. ಆ ಒಂದೊಂದು ರೂಮ್ ಅಲ್ಲಿ ಮಿನಿಮಮ್ 40 ಜನ ವಾಸವಾಗಿದ್ರು ಅಂತಕ್ಕಂಥದ್ದು, 40 ಜನ ವಾಸವಾಗಿರ್ತಕ್ಕಂಥದ್ದು. ಅಲ್ಲಿ ಏನಪ್ಪಾ ಅಂದ್ರೆ ಕೊಟ್ಟಿರ್ತಕ್ಕಂತಹ ಜಾಗದಲ್ಲಿ ಏನ್ ಮಾಡ್ಬೇಕಾಗಿತ್ತಂದ್ರೆ, ವಿದ್ಯಾರ್ಥಿಗಳು ಆ ಟ್ರಂಕ್ ಅನ್ನ ಎಷ್ಟಕ್ಕೆ ಮಾಡಿಕೊಳ್ತಾರೆ, ಮಾಡಿಕೊಂಡು ಕಬ್ಬಿಣದ ಒಂದು ಸೂಟ್ ಕೇಸ್ ಅವತ್ತಿನ ಕಾಲದಲ್ಲಿ ಅದು, ಆಗ ಆ ಟ್ರಂಕ್ ಅನ್ನ ಮಾಡಿಕೊಂಡು ಅಷ್ಟು ಜಾಗದಲ್ಲಿ ಅವ್ರು ಇರ್ಬೇಕಾಗಿತ್ತು. ಇದ್ರಲ್ಲಿ ಒಬ್ಬ ದೊಡ್ಡ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಇಲ್ಲಿ ಲೇಖಕರ ಚಾಪೆಯನ್ನ ಜರುಗಿಸ್ತಾ ಬಂದು ಲೇಖಕರು ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಹೀಯಾಳಿಸ್ತಕ್ಕಂಥದ್ದು, ಅಣಕಿಸ್ತಕ್ಕಂಥದ್ದು, ನಗ್ತಕ್ಕಂಥದ್ದು ಇದೆಲ್ಲ ಮಾಡ್ತಾ ಇದ್ದ. ಇಲ್ಲಿ ಲೇಖಕರಿಗೆ ಕೋಪ ಬಂದ್ಬಿಟ್ಟು ಒಂದ್ ಕಡೆ ಈ ಡಿಚ್ಚಿ ಅಂತಕ್ಕಂಥದ್ದು, ಈ ಡಿಚ್ಚಿ ಹೊಡೆಯೋದು ನಿರೂಪಕರು ಹೇಗ್ ಕಲ್ತ್ಕೊಂಡಿದ್ರು ಅಂತ ಅಂದ್ರೆ, ಇಲ್ಲಿ ಬೆಂಗಳೂರಿನ ಶ್ರೀರಾಮ್ಪುರದ ಹುಡುಗರು ಯಾರ ಮೇಲ್ ಜಗಳಕ್ಕೆ ಹೋಗ್ಬೇಕಾದ್ರೂ ಮೊದಲು ಅವರು ಡಿಚ್ಚಿ ಹೊಡಿತಾ ಇದ್ರು.
ಈ ಒಂದು ವಾತಾವರಣದಲ್ಲೇ ಇದ್ದಂತಹ ನಿರೂಪಕರಿಗೆ ಅಥವಾ ಲೇಖಕರಿಗೆ ಈ ಡಿಚ್ಚಿ ಹೊಡೆಯೋದು ಗೊತ್ತಿತ್ತು. ಇವ್ರೇನ್ ಮಾಡ್ತಾ ಇದ್ರು, ಕೈ ಕೈ ಮಿಲಾಯಿಸಿ ಆನಂತರ ಯಾವಾಗ ಶ್ರೀರಾಮ್ಪುರದ ಹುಡುಗರು ಮೊದ್ಲೇನ್ ಮಾಡ್ತಾರೆ, ಡಿಚ್ಚಿ ಹೊಡಿತಾರು, ಡಿಚ್ಚಿ ಹೊಡೆದಾದ್ಮೇಲೆ ಕೈ ಕೈ ಮಿಲಾಯಿಸ್ತಾ ಇದ್ರು. ಈ ಡಿಚ್ಚಿ ಹೊಡೆಯುವುದನ್ನ ನಾನು ಬಹಳ ನೋಡಿದ್ದೆ. ಹೇಗೆ ಡಿಚ್ಚಿ ಹೊಡೆಯೋದು ಅಂತ ಅಂದ್ರೆ, ಎದುರಾಳಿಯ ಕತ್ತಿನ ಪಟ್ಟಿಯನ್ನ ಇಟ್ಕೊಂಡು, ಅವನ ಕಾಲರನ್ನ ಹಿಡ್ಕೊಂಡು ಏನಪ್ಪಾ ಅಂದ್ರೆ ಮೇಲಕ್ಕೆ ನೆಗೆದು ಹಣೆಯಿಂದ ಇಲ್ಲಿ ಎಲ್ಲ ಒಂದ್ ಕಡೆ ಅವನ ಮೂಗಿಗೆ ಬಲವಾಗಿ ಹೊಡೆತ ಕೊಡುವುದೇ ಡಿಚ್ಚಿ ಅಂತಕ್ಕಂಥದ್ದು. ಡಿಚ್ಚಿ ಹೊಡೆಯೋದೇನಪ್ಪಾ ಅಂದ್ರೆ ಕಾಲರ್ನ ಇಟ್ಕೊಳ್ಳೋದು, ನೇರವಾಗಿ ಇಲ್ಲಿ ಅವನ ಮೇಲೆ ಎಗರತಕ್ಕಂಥದ್ದು, ಎಗರಿ ಅವನ ಹಣೆಯಿಂದ ಅವನ ಎದುರಾಳಿಯ ಮೂಗಿಗೆ ಹೊಡಿತಕ್ಕಂಥದ್ದೇ ಡಿಚ್ಚಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಹಾಗೆ ಎದುರಾಳಿಯ ಮೂಗುನಿಂದ ರಕ್ತ ಧಾರಾಕಾರವಾಗಿ ಬರ್ತಾ ಇತ್ತು. ಆಗ ಅಲ್ಲಿ ಹೊಡೆದಾಟ ಪ್ರಾರಂಭ ಅಂತಕ್ಕಂಥದ್ದು ಯಾವುದು ಶ್ರೀರಾಮ್ಪುರದ ಹುಡುಗರು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ನೋಡಿರ್ತಕ್ಕಂತಹ ಲೇಖಕರು ಇವನು ಮಾಡೋದನ್ನೆಲ್ಲ ನೋಡಿದ್ರು. ಏನ್ ಮಾಡಿದ್ರು ಕೂಡ ಇವನು ಕೇಳ್ತಾ ಇಲ್ಲ. ಕೊನೆಗೆ ಏನ್ ಮಾಡಿದ್ರು, ಒಂದ್ ದಿವಸ ಅವನು ಲೇಖಕರಿಗಿಂತ ಸ್ವಲ್ಪ ಎತ್ತರವಾಗಿದ್ದ, ಹಾಗೆ ಸ್ವಲ್ಪ ಗಟ್ಟಿಮುಟ್ಟಾಗಿರ್ತಕ್ಕಂತಹ ಹುಡುಗ. ಏನ್ ಮಾಡಿದ್ರು, ಇವರು ಕುಳ್ಳುಕಿದ್ರು, ಹೇಗ್ರಿದೆ ಅವನ ಮೂಗಿಗೆ ಒಂದ್ ಡಿಚ್ಚಿ ಹೊಡೆದ್ರು. ಡಿಚ್ಚಿ ಹೊಡೆದ ತಕ್ಷಣ ಅವನ್ ಏನ್ ಮಾಡಿದ್ನಪ್ಪ ಅಂತಂದ್ರೆ, ಒಂದೇ ಸಮ ಇದಕ್ಕಿದ್ದ ಹಾಗೆ ಅವನ ಮೈ ಮೇಲೆ ದೇವ್ರು ಬಂದ್ಬಿಡ್ತು. ಏನ್ ದೇವ್ರು ಬಂದ್ಬಿಟ್ಟ ತಕ್ಷಣನೇ ಏನ್ ಕುಣಿತಾ ಇದ್ದಾನೆ, ಅನೇಕ ಭಂಗಿಗಳಲ್ಲಿ ಕುಣಿತಾ ಅವನೇನ್ ಮಾಡ್ತಾ ಇದ್ದಾನೆ, ಆ ಓ ಅಂತ ಜೋರಾಗಿ ಕೂಕೊಳ್ತಾ ಇದ್ದಾನೆ. ಈ ಕೂಕೊಂಡ ತಕ್ಷಣ ಅಲ್ಲಿ ಈ ಹುಡುಗನಿಗೆ ಹೊಡೆದಿದ್ರಲ್ಲ, ಅವನ ಕಡೆ ಹುಡುಗರು ಏನ್ ಮಾಡಿದ್ರು, ದೇವ್ರು ಬಂದ್ಬಿಡ್ತು ಅಂತ ಹೇಳಿ ಅವನನ್ನ ಏನ್ ಮಾಡಿದ್ರು, ಹಿಡ್ಕೊಂಡು ಅವನಿಗೆ ಅಲ್ಲಿ ಕೂರ್ಸಿ ಗಂಧದ ಕಡ್ಡಿಯನ್ನ ಹಚ್ಚಿ ಅವನು ಪೂಜೆ ಮಾಡಿ, ಆನಂತರ ದೇವ್ರು ಹೋಗೋ ನೀನ್ ಫಸ್ಟ್ ಈಗ ಹೊರಗಡೆ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಲೇಖಕರು ಹೊರಗಡೆ ಬರ್ತಾರೆ. ಬಂದಾದ್ಮೇಲೆ ಅಂತೂ ಇಂತೂ ದೇವ್ರು ಅವನನ್ನ ಮೈ ಮೇಲಿಂದ ದೇವ್ರು ಇಳಿದಿತ್ತು. ಕೊನೆಗೆ ಆ ಲೇಖಕರಿಗ ಸ್ನೇಹಿತರು ಕೂಡ ಇದ್ರು. ಯಾರಪ್ಪ ಅಂದ್ರೆ ಈ ಮೂವರು ಶ್ರೀರಾಮ್ಪುರದ ವಿದ್ಯಾರ್ಥಿಗಳು. ಅವ್ರು ಮೊದ್ಲೇ ಡಿಚ್ಚಿ ಪ್ರವೀಣರು. ಒಂದ್ ರೀತಿಯಲ್ಲಿ ಲೇಖಕರಿಗೆ ಬೆಂಬಲ. ಲೇಖಕರು ಇವ್ರಿದ್ ಬೇಕಾದ್ರೆ ಇನ್ನೂ ಧೈರ್ಯ ಮಾಡಿ ಧೈರ್ಯವನ್ನ ಕಳ್ಕೊಳ್ಬಾರ್ದು ಅಂತ ಹೇಳಿ ಸರಿ ವಿವರವಾಗಿ ಅಲ್ಲಿ ಕೆಲವರು ಸೀನಿಯರ್ ವಿದ್ಯಾರ್ಥಿಗಳು ಲೇಖಕರನ್ನ ಕರೆದ್ರು. ಅವ್ರನ್ನೆಲ್ಲ ಕುತ್ಕೊಂಡು, ನೀನು ಡಿಚ್ಚಿ ಹೊಡೆಯೋದಕ್ ಮುಂಚೆ ಇವನ್ ಮೈ ಮೇಲೆ ದೇವ್ರು ಬಂದಿತ್ತ ಅಂತಕ್ಕಂಥದ್ದು, ಅವರು ಇಲ್ಲ ಅಂತಕ್ಕಂತಹ ವಿಚಾರವನ್ನ ಹೇಳ್ತಕ್ಕಂಥದ್ದು, ಇದೆಲ್ಲವೂ ಆಗಿ ಕೊನೆಗೆ ಅಯ್ಯೋ ಇವಂದೇನು ತಪ್ಪಿಲ್ಲ ಅಂತ ಹೇಳಿ ಲೇಖಕರನ್ನ ಬಿಡ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ತಿರ್ಗಾ ಮುಂದುವರೆದಂತೆ ಲೇಖಕರು ಏನ್ ಮಾಡ್ತಾ ಇರಪ್ಪ ಅಂದ್ರೆ, ಎಂತಹ ಆ ಬಾಲ್ಯದಲ್ಲಿಯೇ ಎಷ್ಟು ತುಂಟರು ಇಲ್ಲಿ ದಲಿತ ಕವಿ ಸಿದ್ಧಲಿಂಗಯ್ಯನವರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಒದಿಕೆಯನ್ನ ಬದಲಾವಣೆ ಮಾಡ್ಬಿಡುದು. ಏನು, ಲೇಖಕರ ಜೊತೆ ಒಂದು 3 ಜನ ಸ್ನೇಹಿತರು ಸೇರ್ಕೊಂಡ್ಬಿಟ್ಟು ಈ ರಾತ್ರಿ ಏನಪ್ಪಾ ಅಂದ್ರೆ ಆ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ನಿಯಮ ಇತ್ತು. 10 ಗಂಟೆ ಆದ್ಮೇಲೆ ಎಲ್ರು ಕೂಡ ಮಲ್ಕೊಂಡ್ಬಿಡ್ಬೇಕು ಲೈಟ್ ಆರಿಸಿ, ಇಲ್ಲ ಅಂದ್ರೆ ಮೇನ್ ಸ್ವಿಚ್ ಆಫ್ ಮಾಡ್ಬಿಡ್ತಾ ಇದ್ರು. ಲೇಖಕರು ಮತ್ತೆ ಅವರ 3 ಜನ ಸ್ನೇಹಿತರು ಇದನ್ನೇ ನೋಡ್ಕೊಂಡು ಇವ್ರು ಏನ್ ಮಾಡ್ತಾ ಇರಪ್ಪ ಅಂತಂದ್ರೆ, ಒಂದ್ ಕಡೆ ಒಬ್ಬೊಬ್ರು ಒದಿಕೆಯನ್ನ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಕೆಲವು ವ್ಯಕ್ತಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಶತ್ರುವಿನ ಬಳಿ ಕುಳಿತು ಇಬ್ರು ಇವನ್ಗೆ ಯಾರು ಶತ್ರು ಇರ್ತಾರೆ, ಅವ್ರಿಗೆ ಯಾರು ಶತ್ರು ಇರ್ತಾರೆ, ಅಥವಾ ಒಬ್ಬೊಬ್ರು ಒದಿಕೆಯನ್ನ ಇಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು. ಇವನ್ ಬೆಡ್ಶೀಟ್ ಅನ್ನ ಕಿತ್ಕೊಂಡು ಅವನ್ಗೆ ಇಲ್ಲಿ ಒದಿಸ್ತಕ್ಕಂಥದ್ದು, ಅವನ್ ಬೆಡ್ಶೀಟ್ ಅನ್ನ ಕಿತ್ಕೊಂಡು ಇವನ್ಗೆ ಒದಿಸ್ತಕ್ಕಂಥದ್ದು. ಕೊನೆಗೆ ಇಬ್ರು ಬೆಳಗ್ಗೆ ಎದ್ದಾಗ ಏನ್ ಮಾಡ್ತಾ ಇದ್ರು, ಆ ಮೂಲೆಯಲ್ಲಿ ಇವನ್ ಬೈತಾ ಇರ್ತಾನೆ, ಇವನ್ ಮೂಲೆಯಲ್ಲಿ ಅವನ್ ಬೈತಾ ಇದೆ. ಯಾಕೆಂದ್ರೆ ಅಯ್ಯೋ ಯಾರೋ ಇವನ್ ಬೆಡ್ಶೀಟ್ ಎದುರ್ತಾ ಹಂಗೆ ಹಿಂಗೆ ಅಂತ. ಕೊನೆಗೆ ಇನ್ನೇನು ಗಲಾಟೆ ಆಗೋಗುತ್ತೆ, ಜಗಳ ಆಗೋಗುತ್ತೆ ಅಂತ ಅನ್ಕೊಳ್ತಾ ಇರ್ತಾರೆ. ಒಂದು ಆನಂದವನ್ನ ನೋಡಿ ಅಂದ್ರೆ ಒಂದ್ ಕಡೆ ಸಂತೋಷವನ್ನ ಪಡೋಣ ಅಂತ ಲೇಖಕರು ಮತ್ತೆ ಲೇಖಕರ ಸ್ನೇಹಿತರು ಅನ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ಯಾವುದು ಕೂಡ ಗಲಾಟೆನೇ ನಡೆಯೋದಿಲ್ಲ. ಇಲ್ಲಿ ಯಾವುದು ಇಲ್ಲಿ ವೈರತ್ವವು ಹುಟ್ಟದ ಹಾಗೇನೆ ಅವ್ರೇನ್ ಮಾಡ್ತಾರೆ, ಅವ್ರ ಪಾಡಿಗೆ ಅವರು ಇಲ್ಲಿ ಇಬ್ರು ಕೂಡ ಸೌಜನ್ಯದ ಒದಕೆಯಿಂದ ಅಂದ್ರೆ ಒಂದ್ ರೀತಿಲಿ ಸ್ನೇಹಿತರಾಗ್ತಕ್ಕಂತಹ ಒಂದು ವಿಚಾರ. ಕೊನೆಗೆ ಕೆಲವೊಂದ್ಸರಿ ಇವ್ರು ಏನ್ ಮಾಡ್ತಾ ಇರಪ್ಪ ಅಂತಂದ್ರೆ, ನಿದ್ದೆಗೆಡಿಸ್ತಕ್ಕಂಥದ್ದು ಅಥವಾ ತಲೆಯಲ್ಲಿ ಎಲ್ಲ ಒಂದ್ ಕಡೆ ಈ ರೀತಿ ಬೇರೆಯವರ ನಿದ್ದೆಗೆಡಿಸೋದಕ್ಕೆ ಈ ರೀತಿ ತಲೆಯನ್ನ ಉಪಯೋಗಿಸ್ತಾ ಇದ್ದೋ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಲೇಖಕರು ಹೇಳಿದ್ದಾರೆ. ಇದಿಷ್ಟು ಭಾಗ 3 ಬಗ್ಗೆ ವಿಚಾರ. ಭಾಗ 4ರಲ್ಲಿ ಇನ್ನೂ ಅನೇಕ ವಿಚಾರಗಳಿವೆ. ನೆನ್ಪಿಟ್ಕೊಳ್ಳಿ, 5 ಅಂಕದ ಪ್ರಶ್ನೆಗಳಲ್ಲಿ ಒದಿಕೆಯ ಬದಲಾವಣೆ ಅಂತ ಕೇಳ್ಬೋದು, ಡಿಚ್ಚಿ ಹೊಡೆಸಿಕೊಂಡ ದೇವರು ಅಂತ ಕೇಳ್ಬೋದು, ಮರದ ಮೇಲಿನ ಹುಡುಗ ಅಂತ ಕೇಳ್ಬೋದು. ಹೀಗೆ ಅನೇಕ ವಿಚಾರಗಳನ್ನ ಕೇಳ್ತಾರೆ. ನೆನಪೇ ಇಟ್ಕೊಂಡಿರಿ, ಎಲ್ಲವೂ ಕೂಡ ಮುಖ್ಯ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.